ಹಲೋ. ಹಾಂ ಎಸ್ ಹೇಳಿಪ್ಪ. ಮೇಡಮ್ ಅದು ಇದು ನಿವೇದಿತಾ ಮತ್ತೆ ಚಂದನ್ ಶೆಟ್ಟಿದು ಡಿವೋರ್ಸ್. ಅದ್ರ ಬಗ್ಗೆ ಏನು ಗೊತ್ತೇನಪ್ಪ, ಇವಾಗ ಅವರು 13B ಹಾಕಿದ್ದಾರೆ, ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಡೈವರ್ಸ್ ತೊಗೊಬೇಕು ಇಬ್ರು ಅಂತ. ಅದು ಇವಾಗ ಆ್ಯಕ್ಚುಲಿ ನೆನ್ನೆನೋ ಫೈಲ್ ಮಾಡಿದ್ದಾರೆ ಅಂತ ಅಂದ್ರೆ, ಇವತ್ತು ಹಾಲಿಡೇಸ್ ಇದೆ, ನಾಳೆ ಹಾಲಿಡೇಸ್ ಇದೆ, ಮಂಡೇ. ಕ್ವಶನ್ಸ್ ಕೇಳ್ತಿರೋದೇನಂದ್ರೆ, ಎಸ್ ಹೇಳಿ. ಆರ್ಟಿಸ್ಟ್ಗಳೇ ಏನಕ್ಕೆ ಈ ತರ ಡಿವೋರ್ಸ್ ಎಲ್ಲ ಮದುವೆ ಮಾಡ್ಕೊಂಡಿರ್ತಾರೆ. ಎಸ್ ಹೌದು. 2-3 ವರ್ಷ ಬಿಟ್ಟು ಡಿವೋರ್ಸ್ ತಗೊಂತಾರೆ. ಹೌದು. ಏನಕ್ಕೆ? ಅವರು ನೋಡಪ್ಪ, ಜೀವನದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಭಾರಿ ಮುಖ್ಯ ಇರುತ್ತೆ. ಅವ್ರು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಡ, ನಾನು ಹೋಗಿ ಇವಾಗ ಫಾರಿನಲ್ಲಿ ಹೋಗಿ ನಾನು ಸೆಟ್ಲ್ ಆಗ್ತೀನಿ ಅಂತ ಅವರು ಡಿಸೈಡ್ ಮಾಡಿದಾಗ, ಅವರಿಬ್ರು ಒಪಿನಿಯನ್, ಅವರಿಬ್ರು ಏನ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದ್ರ ಪ್ರಕಾರ ಇವಾಗ ಮೇಲ್ನೋಟಕ್ಕೆ ನೋಡೋ ತರ ಆದ್ರೆ ಅವ್ರೇನೋ ಫಾರಿನಲ್ಲಿ ಏನೋ ಸೆಟ್ಲ್ ಆಗ್ಬೇಕು ಅಂತ ಒಂದು ಇಂಟೆನ್ಷನ್. ಹಾಗಾಗಿ ಈಗ ಏನು ಗೊತ್ತೇನಪ್ಪ, ಲೈಫ್ ಸ್ಟೈಲ್ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ. ನೋಡಿ ಮೊನ್ನೆ ಎಲ್ಲ ಚೆನ್ನಾಗಿದ್ರು, ಆನಿವರ್ಸರಿ ಮಾಡ್ಕೊಂಡ್ರು, ಎಲ್ಲ ಚೆನ್ನಾಗಿದ್ರು. ಈಗ ನೋಡ್ರಿ ಇದ್ದಕ್ಕಿದ್ದಂಗೆ ಹೋಗಿ ಮ್ಯೂಚುವಲ್ ಕನ್ಸಲ್ಟ್ಗೆ ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ. ಬಟ್ ಅವ್ರದ್ದು ಇದು ಕಣಪ್ಪ, ನಾವೇನು ಹೇಳಕ್ಕಾಗಲ್ಲ ಅವ್ರಿಗೆ. ಅವರ ಒಪಿನಿಯನ್ನು, ಅವ್ರ ಡಿಸೈಡ್ ಹಂಗಿದ್ದಾಗ ನಾವೇನು ಬೇಕಾದ್ರೆ ನೋಡಿ ಅವ್ರ ಅಪ್ಪ ಅಮ್ಮನ ಕೂರ್ಸೋ ಏನಾದ್ರು ಒಂದು ಮಾತಾಡಬಹುದು. ಅವ್ರ ಅಪ್ಪ ಅಮ್ಮನೇ ಎಸ್ ಅಂತ ಅಂದಾಗ, ಮಗಳು ನನ್ನ ಮಗಳಿಗೆ ಖುಷಿಯಾಗಿದ್ದಾಗ ಹೇಗಿರ್ತಾಳೋ ಅವಳ ಡಿಸೈಡ್ ತಗೊಳ್ಳೋದು ಬೆಟರ್ ಅಂತ ಅವ್ರ ಅಪ್ಪ ಅಮ್ಮನೇ ಡಿಸೈಡ್ ಮಾಡಿದಾಗ ನಾವೇನು ಮಾಡೋಕ್ಕಾಗಲ್ಲ ಕಣಪ್ಪ. ನಾವು ನೋಡಿ ಇವತ್ತು ಮೋಸ್ಟ್ಲಿ ಆ್ಯಕ್ಚುಲಿ ನೆನ್ನೆನೋ ಒಂದು ಸೆಟಲ್ಮೆಂಟ್ ಇತ್ತು ಅನ್ಸುತ್ತೆ, ಕೂರ್ಸಿದ್ರು ಕೂಡ ಅವರು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ನೋಡಬೇಕು. ಅವ್ರೇನಾದ್ರು ಜೊತೆಲಿ ಬಾಳ್ತೀನಿ ಅಂದ್ರೆ ಜೊತೆಲಿ ಬಾಳ್ತಾರೆ, ಇಲ್ಲ ಅಂತಂದ್ರೆ ನಮಗೆ ಡೈವರ್ಸ್ ಬೇಕು. ಈಗ ಆಕೆಗೆ ಏನು ಇಂಟೆನ್ಷನ್ ಅನ್ಸಿದೆ, ನಾನು ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂತ. ಈ ಹುಡುಗ ಫಾರಿನಿಗೆ ಬರಲ್ಲ, ಯಾಕಂದ್ರೆ ಅವ್ನಿಗೆ ಇಲ್ಲಿದೆ ಲೈಫ್. ಇಲ್ಲಿ ಲೈಫ್ನ ಆಯಪ್ಪ ಪಾಪ ಅವ್ನು ಚಂದನ್ ಶೆಟ್ಟಿ ಬಿಟ್ಟು ಹೋಗಲ್ಲ ಅಲ್ವಾ. ಆ ಹುಡುಗಿ ಇವಾಗ ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂತ. ಆದರೆ ಅವರವರೇ ಇವಾಗ ಡಿಸೈಡ್ ಮಾಡ್ಕೊಂಡು ಅದು ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಹಾಕಿದ್ದಾರೆ ಅಂದರೆ ಇದು ಆ್ಯಕ್ಚುಲಿ ಬೇಗ ಸಿಗೋಂಥದ್ದು. ಇದರಲ್ಲಿ ಏನಾದರೂ ಒಬ್ಬರು ಅಪ್ಲಿಕೇಶನ್ ಹಾಕಿ ಇನ್ನೊಬ್ರು ಅಪ್ಲಿಕೇಶನ್ ಹಾಕಿಲ್ಲ ಅಂದಿದ್ರೆ ವರ್ಷಾನ್ಗಟ್ಲೆ ನಡೀತಾ ಇತ್ತು, ಏನೋ ಅನ್ಬೋದಾಗಿತ್ತು. ಆ್ಯಕ್ಚುಲಿ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಹಾಕಿರೋದ್ರಿಂದ ಬೇಗ ಒಂದು ವೀಕ್ 15 ಡೇಸಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಕೇಸಸ್, ಇದು ಕ್ಲೋಸ್ ಆಗುತ್ತೆ. ಬಟ್ ಅವರು ಯಾವ ಇಂಟೆನ್ಷನಿಂದ ಇದನ್ನು ಮಾಡಿದ್ದಾರೆ ಅಂತ ಅಂದರೆ ನಮಗೆ ಬೇಗ ಡಿವೋರ್ಸ್ ಸಿಕ್ಕಲಿ. ಸೊ ಇಬ್ಬರು ಒಪ್ಪಿಗೆ ಆಧಾರದ ಮೇಲೆ ಡೈವರ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಆಮೇಲೆ ಜೊತೆಲೆ ಕೋರ್ಟಿಗೂ. ಹೌದು, ಅದೇ ಹೇಳ್ತಿಲ್ವಾ, ಅವಳು ಇವಾಗ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಇವಂದೇನು ಅಬ್ಜೆಕ್ಷನ್ ಇಲ್ಲ ಅನ್ಸುತ್ತೆ. ಇವನು ಬಿಡಕ್ ರೆಡಿ ಇದ್ದಾನೆ. ಇವಾಗ ಎಲ್ಲ ಹೇಳ್ತಾರಲ್ಲ ಗೆಟ್ ಟುಗೆದರ್ ಅಂತ, ಆ ಥರ ಲೈಫ್ ಅನ್ಕೊಂಡ್ಬಿಟ್ಟವ್ರವರು. ಸೊ ಇವಾಗ ನಿವೇದಿತಂಗೆ ನಾನು ಬೇಡ, ಈಗ ಚಂದನ್ ಶೆಟ್ಟಿನೂ ಅವನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಯ್ಯೋ ನನಗೂ ಇವಳು ಬೇಡ ಅಂತ. ಅವರವರೇ ಡಿಸೈಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫೈಲ್ ಮಾಡಿದಾಗ ನಾವು ಕುತ್ಕೊಂಡು ಒಂದ್ಸರಿ ಸೆಟಲ್ಮೆಂಟ್ ಮಾಡ್ತೀವಿ, ಕುತ್ಕೊಂಡು ಇಬ್ರಿಗೂ ಹೇಳ್ತೀವಿ. ನಾವು ಕೆಲವಲ್ಲಿ ಅಡ್ವೊಕೇಟ್ಸ್ ಇರ್ತಾರೆ ಇದಕ್ಕೆ ಅಂತಾನೆ, ಕೆಲವು ಅಡ್ವೊಕೇಟ್ಸ್ಗೆಲ್ಲ ರೆಫರ್ ಮಾಡಿರ್ತಾರೆ ಕೇಸ್ಗಳನ್ನ. ಸ್ವಲ್ಪ ಸೆಟಲ್ಮೆಂಟ್ ಮಾಡಿ ಇಬ್ರು ಏನಾದ್ರು ಜೊತೆಲಿ ಬಾಳಂಗೆ ಏನಾದ್ರು ಒಂದು ಲೈಫ್ ಮಾತಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ. ಬಟ್ ಅದು ಲೋಕ ಅದಾಲತ್ತಲ್ಲಿ. ಬಟ್ ಅವ್ರು ಒಪ್ಪಿಲ್ಲ ಅಂದ್ರೆ, ಅವರೇ ಒಪ್ಪಿನೇ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಮೋಸ್ಟ್ಲಿ ಆದಷ್ಟು ಬೇಗ ಜಡ್ಜ್ಮೆಂಟ್ ಸಿಕ್ಲಿ, ಬೇಗ ಡೈವರ್ಸ್ ಸಿಕ್ಲಿ ಅಂತ. ಅಂದ್ರೆ ಎಷ್ಟು ಬೇಗ ಅಂದ್ರೆ ಎಷ್ಟು ದಿವಸ ಆಗುತ್ತೆ? ಮೋಸ್ಟ್ಲಿ 1 ವೀಕ್ or 2 ವೀಕ್ಸ್ ಆಗುತ್ತೆ ಕಣಪ್ಪ. ಏನಾದ್ರು ಸಾಹೇಬ್ರು ಏನಾದ್ರು ಜಡ್ಜಸ್ಗಳು ಏನಾದ್ರು ಇದ್ಬಿಟ್ರೆ ಮುಗಿಯುತ್ತೆ ಬೇಗ. ಇಲ್ಲಾಂದ್ರೆ ಜಡ್ಜಸ್ಗಳು ಏನಾದ್ರು ಸ್ವಲ್ಪ ರಜಾ ಗಿಜಾ ಅಂತ ಅಂದ್ರೆ ಒಂದು 2 ವೀಕ್ಸ್ ಬೇಕಾಗುತ್ತೆ, ಬೇಗ ಮುಗ್ದೋಗ್ಬಿಡುತ್ತೆ ಪ್ರೊಸೀಜರ್. ಮತ್ತೆ ಮೇಡಮ್ ಇನ್ನೇನಾದ್ರೂ ಕಾಂಪ್ಲಿಕೇಟೆಡ್ ಏನು ಬರಲ್ವಾ ಇದ್ರಲ್ಲಿ? ಅಂದ್ರೆ ಇಲ್ಲಪ್ಪ, ಕಾಂಪ್ಲಿಕೇಟೆಡ್ ಏನೂ ಬರಲ್ಲ ಇದರಲ್ಲಿ, ಏನು ಕ್ವಶನ್ ಏನು ರೈಸ್ ಆಗಲ್ಲ ಆಕ್ಚುಲಿ. ಬಟ್ ಏನು ಅಂದ್ರೆ ಬೇಗ ಒಂದು 2 ವೀಕ್ಸ್ಗೆಲ್ಲ ಡಿವೋರ್ಸ್ ಸಿಕ್ಬಿಡುತ್ತೆ, ಬೇಗ ಆಗುತ್ತೆ. ಬಟ್ ಅವರೇ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಇದು ಚಂದನ್ ಶೆಟ್ಟಿ ಏನು ಕೊಡ್ಬೇಕಾಗಿ ಬರಲ್ವಾ ನಿವೇದಿತಾಗೆ? ಮೇಂಟೆನೆನ್ಸ್ ಕೇಳ್ತಾ ಇದ್ದೀರಾ ನೀವು? ಹೌದು. ಮೇಂಟೆನೆನ್ಸ್ ಅಂದ್ರೆ ಈಗ ಆಕೆನೂ ಮೇಂಟೆನೆನ್ಸ್ ನನಗೆ ಬೇಡ ಅಂತ ಅಂದ್ರೆ ಓಕೆ, ಇಲ್ಲ ಬೇಕು ಅಂತ ಅಂದ್ರೆ ಮೇಂಟೆನೆನ್ಸ್ಗೆ ಒಂದು ಸಪ್ರೇಟ್ ಇನ್ನೊಂದು ಅಪ್ಲಿಕೇಶನ್ ಫೈಲ್ ಮಾಡ್ಕೋಬೇಕಾಗುತ್ತೆ. ಆಕ್ಚುಲಿ ಮ್ಯೂಚುವಲ್ ಕನ್ಸಲ್ಟ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ಇವರು ಏನು ಮೇಂಟೆನೆನ್ಸ್ ಏನು ಕೇಳಿಲ್ಲ ಅಂತ ಅನ್ಕೊಂತೀನಿ. ನನಗೆ ಡಿವೋರ್ಸ್ ಅಂತ ಸಿಕ್ಬಿಟ್ರೆ ಸಾಕು ಅನ್ನೋ ಲೆವೆಲಲ್ಲಿ ಇದ್ದಾರೆ ಅಂತ ನೋಡಬೇಕು. ಅದಕ್ಕೆ ಏನಾದರೂ ಇವರು ಅಪ್ಲಿಕೇಶನ್ ಅಲ್ಲಿ ಫೈಲ್ ಮಾಡಿದಾರಾ, ಪ್ರೇಯರ್ ಕಾಲಮ್ ಅಲ್ಲಿ ಏನು ಬರ್ದಿದ್ದಾರೆ ನೋಡಬೇಕು.
ಇದು ಅವ್ರ ಮಗು ವಿಷಯಕ್ಕೆ ಅಂತ ನ್ಯೂಸ್ ಎಲ್ಲ ಅದೇ ಮಗು ವಿಷಯಕ್ಕೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದೇ ನಿಜ ಅನ್ನೋದು ನಮಗ್ ಗೊತ್ತಿರ್ಬೇಕಲ್ವೇನಪ್ಪ. ಹೊರಗಡೆ ಒಂದ್ ಗಾಸಿಪ್ ಇರುತ್ತೆ, ಫಿಲಮ್ ಆಕ್ಟರ್ಸ್ ಎಲ್ಲ ಒಳಗಡೆ ಒಂದ್ ಗಾಸಿಪ್ ಇರುತ್ತೆ, ನಾವೇನು ಹೇಳಕ್ಕಾಗಲ್ಲ. ಇವಾಗ ಆಕ್ಚುಲಿ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಗಂಡ ಹೆಂಡತಿ ಇಬ್ರು ಹೋಗಿ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಅಂದ್ರೆ ಸೊ ಬೇಗ ಕೋರ್ಟಲ್ಲಿ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ ಇಬ್ರಿಗೂ ಕೂಡ ಡಿವೋರ್ಸ್ಗೆ. ಒಂದ್ಸರಿ ನಾವು ಲೋಕ ಅದಾಲತ್ಗೆ ಹೇಳಿ ಕೂರ್ಸಿರ್ತೀವಿ, ಅದ್ರಲ್ಲಿ ಏನಾದ್ರು ಇವ್ರು ಇಬ್ರು ಇಲ್ಲ ನಾವು ಜೊತೆಗೆ ಬಾಳ್ತೀವಿ ಅನ್ನೋದು ಬೇಕಾದ್ರೆ ಒಂದು ಡಿಸೈಡ್ ಮಾಡ್ಕೊಬೋದು. ಇಲ್ಲ ನಮ್ಗೆ ಬೇಕೇ ಬೇಕು ಅಂತ ಅಂದ್ರೆ ಆಕೆ ಫಾರಿನ್ಗೆ ಹೋಗೋ ಉದ್ದೇಶದಿಂದ ಮೋಸ್ಟ್ಲಿ ಬೇಗನೆ ಜಡ್ಜ್ಮೆಂಟ್ ಮುಗಿಸ್ಬೋದು. ಆಕೆ ಏನೂ ಬೇಡ, ನಾನು ಡೈವರ್ಸ್ ಒಂದು ಸಿಕ್ಬಿಟ್ರೆ ಸಾಕು, ಇವರಿಬ್ಬರಿಂದನೂ ಕೂಡ ಇಬ್ರು ಒಪ್ಪಿನೇ ಇವಾಗ ನಾವು ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕಿರೋದು, ನಮ್ಗೆ ಡಿವೋರ್ಸ್ ಒಂದು ಸಿಕ್ಬಿಟ್ರೆ ಸಾಕು ಅಂದ್ರೆ ಸೊ ಅಲ್ಲಿ ಮೇಂಟೆನೆನ್ಸ್ ಕ್ವಶನ್ ರೈಸ್ ಇರಲ್ಲ. ಅದೇ ಅಂದ್ರೆ ಇವ್ರನ್ನ ಫುಲ್ ಫಾಲೋ ಮಾಡ್ತಿರ್ತಾರಲ್ವಾ ಈ ತರ. ಹೇಳಪ್ಪ ಇನ್ನೊಂದ್ಸರಿ ಹೇಳಪ್ಪ, ಕೇಳಿಸ್ತಿಲ್ಲ. ನಮ್ಮ ಸೊಸೈಟಿನೂ ಇವ್ರನ್ನ ಸ್ವಲ್ಪ ಫಾಲೋ ಮಾಡ್ತಿರುತ್ತೆ ಆಕ್ಟರ್ಸ್ ಎಲ್ಲ. ಎಸ್ ಹೌದು. ಫಾಲೋ ಮಾಡಿದಾಗ ಅವ್ರ ಮೇಲೆ ಏನೋ ಪರಿಣಾಮ ಬೀರಲ್ವಾ ಇವ್ರ ಬಗ್ಗೆ? ಏನು ಇಲ್ಲ, ಇದು ಅವರಿಬ್ರಿಗಷ್ಟೇ ಇದು ಎಫೆಕ್ಟ್ ಆಗುತ್ತೆ ಅಷ್ಟೇ ಹೊರ್ತು ಇವ್ರ ತರನೇ ಎಷ್ಟೊಂದು ಜನಗಳು ಕೂಡ ಪ್ರೀತಿಸಿ ಬಟ್ ಏನ್ ಗೊತ್ತೇನಪ್ಪ, ನಾವು ಆಗಿನ ಕಾಲದವ್ರಾದ್ರೆ ಸ್ವಲ್ಪ ಮನೇಲಿ ದೊಡ್ಡವರು ನೋಡಿದ್ದಾರೆ, ಅವರೆಲ್ಲ ಕುತ್ಕೊಂಡು ಸೆಟಲ್ಮೆಂಟ್ ಮಾಡೋದಾಗ್ಲಿ ಮತ್ತೊಂದು ಆಗ್ಲಿ ಮಾಡ್ತಾರೆ. ಈ ಲವ್ ಮ್ಯಾರೇಜ್ ಕೇಸ್ಗಳೆಲ್ಲ ಹೇಗೆ ಅಂದ್ರೆ ಗೆಟ್ ಟುಗೆದರ್ ಅಂದಂಗೆ ಇವತ್ತಿರ್ತಾರೆ ಲಿವಿಂಗ್ ರಿಲೇಶನ್ಶಿಪ್, ಇವತ್ತಿರ್ತಾರೆ 1 ಮಂತ್ 1 ಇಯರ್ ಇರ್ತಾರೆ, 1 ಇಯರ್ ಆದ್ಮೇಲೆ ನನ್ಗೂ ನಿಂಗೂ ಡಿವೋರ್ಸ್ ಅಂತಾರೆ, ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಹೋಗಿ ಡಿವೋರ್ಸ್ ಮಾಡ್ಕೊಳ್ಳೋಣ ಅಂತಾರೆ. ಈ ತರ ಎಲ್ಲ ಅವ್ರವ್ರ ಲೈಫ್ ಸ್ಟೈಲ್ನ ಅವ್ರವ್ರು ಇದ್ ಮಾಡ್ಬೇಕಷ್ಟೇ ಕಣಪ್ಪ, ಅವ್ರ ಕೇರ್ ತಗೊಂಡು ಅದನ್ನ ಫಾಲೋ ಅಪ್ ಮಾಡ್ಬೇಕು. ಹಾಗೆ ಸರಿ, ಇನ್ನೇನಾರು ಇದೇನಪ್ಪ ಕ್ವಶನ್ಸ್? ಯಾಕಂದ್ರೆ ಅವ್ರವ್ರ ಲೈಫ್ ಸ್ಟೈಲ್ ಲವ್ ಮಾಡಿದವರು ಕೊನೆವರೆಗೂ ಇರ್ತಾರೆ ಅಂತ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಈಗ ಮದ್ವೆ ಮಾಡ್ಕೊಂಡ್ರೆ ತಾಳಿ ಕಟ್ಟಿಸ್ಕೊಂಡವ್ರು ಅವರು ಗ್ಯಾರಂಟಿ ಏನಿಲ್ಲ, ಅವ್ರವ್ರ ಸಮಸ್ಯೆಗಳು ಅವ್ರವ್ರ ಕಷ್ಟಗಳು, ಅದನ್ನ ಸೊ ಫಾಲೋ ಅಪ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸೊ ಹೋದ್ರೆ ಸರಿ ಹೋಗುತ್ತೆ. ಅವ್ರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸರಿ ಕಣೋ. ಹಾ ಓಕೆ, ಥ್ಯಾಂಕ್ಸ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.